श्रीगुरुभ्यो नमः। आपदामुपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहं. ಮುಂದಿನ ಪದ್ಯ ಹೀಗಿದೆ. ತಪ್ತಲೋಹವು ನೋಳ್ಪ ಜನರಿಗೆ ಸಪ್ತ ಜಿಹ್ವನ ತೆರದಿ ತೋರ್ಪದು ಲುಪ್ತ ಪಾವಕ ಲೋಹಕಾಂಬುದು ಪೂರ್ವದೋಪಾದಿ ಸಪ್ತವಾಹನ ನಿಖಿಲ ಜನರೊಳು ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿ ಹರೆಲ್ಲ ಕಾಲದಿ ಹಿತವ ಕೈಗೊಂಡು. ತಪ್ತಲೋಹವು ನೋಳ್ಪ ಜನರಿಗೆ ಸಪ್ತಜಿಹ್ವನ ತೆರದಿ ತೋರ್ಪದು ಲುಪ್ತ ಪಾವಕ ಲೋಹ ಕಾಂಬುದು ಪೂರ್ವದೋಪಾರಿ ಸಪ್ತವಾಹನ ನಿಖಿಳ ಜನರೊಳು ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿಹರು ಎಲ್ಲ ಕಾಲದಿ ಹಿತವ ಕೈಗೊಂಡು. ತಪ್ತಲೋಹ ಅಗ್ನಿಯಲ್ಲಿ ಚೆನ್ನಾಗಿ ಕಬ್ಬಿಣವನ್ನ ಕಾಯಿಸಿದ್ದೇವೆ. ಒಳ್ಳೆ ರೆಡ್ ಹಾಟ್ ಐರನ್ ಅಂತಾರಲ್ಲ, ಅದು ತುಂಬಾ ಅದು ತಪ್ತವಾಗಿದೆ. ಅಲೋಹ ಕಬ್ಬಿಣ ತಪ್ತಲೋಹವು ಅದನ್ನ ಯಾರು ನೋಡ್ತಾರೆ, ಆ ತಪ್ತವಾಗಿರ್ತಕ್ಕಂತಹ ಲೋಹವನ್ನ ಯಾರು ನೋಡ್ತಾರೆ, ನೋಳ್ಪ ಜನರಿಗೆ ಅದು ಹೇಗೆ ಕಾಣುತ್ತೆ ಗೊತ್ತಾ? ಸಪ್ತಜಿಹ್ವನ ತೆರದಿ ತೋರ್ಪದು ಅಂತಾರೆ. ಯಾರು ಸಪ್ತಜಿಹ್ವ? 7 ನಾಲಿಗೆಗಳನ್ನ ಹೊಂದಿರತಕ್ಕಂತಹ ಅಗ್ನಿಯಂತೆಯೇ ಕಾಣುತ್ತೆ. ಸಪ್ತಜಿಹ್ವನ ತೆರದಿ ತೋರ್ಪದು ಅಂದ್ರೆ ಅಗ್ನಿಯಂತೆ ಒಳ್ಳೆ ತೇಜಃಪುಂಜವಾಗಿ ಆ ಕಾದ ಕಬ್ಬಿಣ ಅದು ಕಾಣುತ್ತೆ ಎಲ್ಲರಿಗೂ ಕೂಡ. ತೋರ್ಪದು ಕಣ್ಣುಗಳಿಗೆ ಕಾಣುತ್ತೆ ಅಂತ ಅರ್ಥ. ಅದೇ ಲುಪ್ತ ಪಾವಕ. ಪಾವಕ ಯಾವಾಗ ಲುಪ್ತನಾಗಿ ಬಿಡ್ತಾನೆ, ಪಾವಕ ಅಂದ್ರೂ ಅಗ್ನಿ. ಯಾವಾಗ ಪಾವಕ ಲುಪ್ತ ಲೋಪವನ್ನ ಹೊಂದುತ್ತಾನೆ ಅಂದ್ರೆ ಯಾವಾಗ ಅಗ್ನಿ ಅಲ್ಲಿಂದ ನಶಿಸಿ ಹೋಗುತ್ತೆ, ಆರಿ ಹೋಗುತ್ತೆ, ಅವಾಗ ಲೋಹಕಾಂಬುದು ಪೂರ್ವದೋಪಾದಿ. ಪೂರ್ವದೋಪಾದಿ ಲೋಹಕಾಂಬುದು. ಹಿಂದೆ ಆ ಕಬ್ಬಿಣವನ್ನ ಕಾಯಿಸಲಿಕ್ಕೆ ಮುಂಚೆ ಅದು ಹೇಗಿತ್ತೋ, ಯಾವ ಅವಸ್ಥೆಯಲ್ಲಿತ್ತೋ ಅದರಂತೆಯೇ ಕಾಣುತ್ತೆ. ಯಾವಾಗ ಅಗ್ನಿಯ ಸಂಪರ್ಕ ಲೋಹಕ್ಕೆ ಬಂತೋ ಆ ಲೋಹ ಒಳ್ಳೆ ತೇಜಃಪುಂಜವಾಗಿ ಫಳಫಳ ಫಳ ಅಂತ ಹೊಳಿತ ಅಗ್ನಿಯಂತೆಯೇ ಕಾಣಿಸ್ತು. ಆದ್ರೆ ಯಾವಾಗ ಆ ಅಗ್ನಿ ಲುಪ್ತ ಆಯಿತು, ನಾಶ ಆಯಿತು, ಅವಾಗ ಮತ್ತೆ ಬ್ಯಾಕ್ ಟು ಒರಿಜಿನಲ್ ಸ್ಟೇಟ್, ಮತ್ತೆ ವಾಪಸ್ ಬಂದ್ಬಿಡ್ತು. ಅಂದ್ರೆ ಅದೇ ರೀತಿಯಾಗಿ ಹಿಂದೆ ಹೇಗಿತ್ತೋ ಅದೇ ಅವಸ್ಥೆ ಅದಕ್ಕೆ ಬಂತು. ಕಾಂಬುದು ಪೂರ್ವದೋಪಾದಿ. ಹೀಗೆ ಪರಮಾತ್ಮ ಅಂತೆ. ಪರಮಾತ್ಮನಿಗೆ ಏನಂತ ಹೆಸರು? ಸಪ್ತವಾಹನ ಅಂತ. ಅಲ್ಲ, ಯಾಕೆ ಸಪ್ತವಾಹನ ಅಂತಂತಂದ್ರು? ಸಪ್ತವಾಹನ ಅಂತಂದ್ರೆ ಸೂರ್ಯ. ನಿಜವಾಗಲು 7 ಕುದುರೆಗಳನ್ನ ಹೊಂದಿರತಕ್ಕಂತಹ ಸೂರ್ಯ. ಆದ್ರೆ ಇಲ್ಲಿ ದ್ವಾದಶಾದಿತ್ಯರು ಅಂತ 12 ಜನ ಆದಿತ್ಯರಿದ್ದಾರೆ. ಅದರಲ್ಲಿ ಉರುಕ್ರಮ ಅನ್ನುವಂತಹ ಹೆಸರಿನ ಸೂರ್ಯ ಇದಾನಲ್ಲ, ಅವನು ಯಾರು? ಅವನು ಸಾಕ್ಷಾತ್ತಾಗಿ ಪರಮಾತ್ಮನೇ ಆಗಿದ್ದಾನೆ, ಅದು ಭಗವಂತನೇ ಆಗಿದ್ದಾನೆ. ಆದ್ರಿಂದ ಸಪ್ತವಾಹನ ಅಂತಂದ್ರೆ 7 ಕುದುರೆಗಳನ್ನ ಹೊಂದಿರತಕ್ಕಂತಹ, 7 ಕುದುರೆಗಳನ್ನೇ ತನ್ನ ವಾಹನವನ್ನಾಗಿ ಹೊಂದಿರತಕ್ಕಂತಹ ಉರುಕ್ರಮ ನಾಮಕ ಸೂರ್ಯ, ಅದು ಸಾಕ್ಷಾತ್ ಪರಮಾತ್ಮ. ಸಪ್ತವಾಹನ ನಿಖಿಳ ಜನರೊಳು ವ್ಯಾಪ್ತನಾದುದರಿಂದ ಎಲ್ಲಾ ಸಮಸ್ತ ಪ್ರಾಣಿಗಳಲ್ಲೂ ಕೂಡ, ಸ್ಥೂಲ ದೇಹದಲ್ಲಿ, ಅವರ ಸ್ವರೂಪ ದೇಹದಲ್ಲಿ ಎಲ್ಲಾ ಕಡೆಯಲ್ಲೂ ಪರಮಾತ್ಮ ವ್ಯಾಪ್ತನಾಗಿರುವುದರಿಂದ
ಸಪ್ತವಾಹನ ನಿಖಿಳ ಜನರೊಳು ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿಹರು. ಈ ದೇಹದಲ್ಲಿ ಪರಮಾತ್ಮನ ವ್ಯಾಪ್ತಿ ಇರೋ ತನಕ ಎಲ್ಲರೂ ಅತ್ಯಂತ ಆಪ್ತರಾಗಿರ್ತಾರೆ. ಹೆಂಡತಿ, ಮಕ್ಕಳು, ಬಂಧು ಬಳಗ, ಏನು ಓಡಾಡಿದ್ದೆ, ಮನೆಗೆ ಬಂದಿದ್ದೆ, ತುಂಬಾ ಚೆನ್ನಾಗಿದ್ದಾರೆ ಅಂತ ಸರ್ವರು ಆಪ್ತರಾಗಿಹರು. ಚೆನ್ನಾಗಿ ಮಾತಾಡಿಸ್ತಾ ಇರ್ತಾರೆ, ಆಪ್ತರಾಗಿರ್ತಾರೆ. ಆದರೆ ಎಲ್ಲ ಕಾಲದಿ ಅಂತಾರೆ, ಎಲ್ಲಾ ಕಾಲದಲ್ಲೂ ಕೂಡ ಆಯ್ತಾ ಹಿತವ ಕೈಗೊಂಡು ಸುಖ ದುಃಖಗಳು ಏನೇ ಬರಲಿ ಅದನ್ನ ಸ್ವೀಕಾರ ಮಾಡಿ, ಪರಮಾತ್ಮ ಕೊಟ್ಟಿರ್ತಕ್ಕಂತಹ ಪ್ರಸಾದ ಅಂತ ತಾವು ಸ್ವೀಕಾರವನ್ನ ಮಾಡಿ ಎಲ್ಲರೂ ಆಪ್ತರಾಗಿರ್ತಾರೆ. ಇಲ್ಲಿ ತನಕ ಈ ದೇಹದಲ್ಲಿ ಪರಮಾತ್ಮನ ಸನ್ನಿಧಾನ, ಎಲ್ಲ ತತ್ವಾಭಿಮಾನಿ ದೇವತೆಗಳ ಸನ್ನಿಧಾನ ಇರೋ ತನಕ. ಆದರೆ ಯಾವಾಗ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಬೆಣನೆಂದು ಬೇಳುವರು ಬುಧಜನ. ಶ್ರೀಪಾದರಾಜರು ಏನು ಆಡಿದ್ರು ಅದನ್ನೇ ಇನ್ನೊಂದು ರೀತಿಯಲ್ಲಿ ಜಗನ್ನಾಥದಾಸರು ನಮಗೆ ಇಲ್ಲಿ ಬಹಳ ಸುಂದರವಾಗಿ ತೋರಿಸ್ತಾ ಇದ್ದಾರೆ. ಅಗ್ನಿ ಶಾಂತ ಆಗಿಬಿಟ್ರೆ ಲೋಹವನ್ನ ಯಾರು ಶ್ಲಾಘನೆ ಮಾಡೋದಿಲ್ಲ. ಅಯ್ಯೋ ಈ ಕಬ್ಬಿಣ ಅಂತ ಸುಮ್ಮನೆ ಬಿಟ್ಬಿಡ್ತಾರೆ. ಆದ್ರೆ ಯಾವಾಗ ಅಗ್ನಿಯ ಸನ್ನಿಧಾನ ಲೋಹಕ್ಕೆ ಇರುತ್ತೆ, ಫಳಫಳ ಅಂತ ಹೊಳಿತಾ ಇರುತ್ತೆ, ಅವಾಗ ಎಲ್ಲರೂ ಅದನ್ನು ನೋಡ್ತಾರೆ, ಓ ಎಷ್ಟು ಚೆನ್ನಾಗಿದೆ ಇದು ಅಂತೆಲ್ಲ ಅಂತಾರೆ. ಹಾಗೆ ಇಲ್ಲೂ ಕೂಡ ದೇಹಗತ ಪರಮಾತ್ಮ, ಮುಖ್ಯ ಪ್ರಾಣದೇವರು, ತತ್ವಾಭಿಮಾನಿ ದೇವತೆಗಳು, ಆ ಜೀವ, ಇವರೆಲ್ಲರೂ ಇರೋ ತನಕ ಏನು ಮಾಡ್ತಾರೆ, ಏನು ಬಂಧು ಬಾಂಧವರೆಲ್ಲರೂ ಓಡಾಡ್ಕೊಂಡಿರ್ತಾರೆ, ತುಂಬಾ ಚೆನ್ನಾಗಿ ಓಡಾಡ್ಕೊಂಡಿರ್ತಾರೆ. ಮನೆಗೆ ಹೋಗೋದು ಬರೋದು, ದಾರಾಗಾರ ಸುತಾದಯ ಅಂತಾರೆ. ಮನೆ ಮಠ, ಮಕ್ಕಳು, ಹೆಂಡತಿ ಮಕ್ಕಳು ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ಓಡಾಡಿಕೊಂಡು ದಾರಾಗಾರ ಸುತಾದಯ ಯತ್ ಸಂಪರ್ಕ ಪ್ರಿಯಾ ಆಸನ್ ಅಲ್ವಾ. ಹೆಂಡತಿ ಮಕ್ಕಳು ಮನೆ ಯಾರ ಸಂಪರ್ಕ ಇದ್ದಿದ್ದರಿಂದ, ಪರಮಾತ್ಮನ ಸಂಪರ್ಕ ಇದ್ದಿದ್ದರಿಂದ ಎಲ್ಲರೂ ಪ್ರಿಯರಾಗಿದ್ದಾರೆ. ಭಾಗವತದಲ್ಲಿ ಹೇಳಿರ್ತಕ್ಕಂತಹ ಮಾತನ್ನೇ ದಾಸರಾಯರು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾರೆ. ಎಲ್ಲಿಯ ತನಕ ಎಲ್ಲವೂ ಪರಮಾತ್ಮನ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹ ನಮ್ಮ ಮೇಲೆ ಇರೋ ತನಕ. ಯಾವಾಗ ಇವರೆಲ್ಲ ಹೊರಟು ಬಿಡ್ತಾರೆ ಅವಾಗ ಯಥಾ ಪ್ರಕಾರ ಈ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಚೇಷ್ಟೆಗಳೇ ಇರುವುದಿಲ್ಲ. ಚೇಷ್ಟೆಗಳಿಲ್ಲದೆ ಇದ್ದಾಗ ಅದನ್ನ ಉಪೇಕ್ಷೆ ಮಾಡ್ತಾರೆ. ಮುಂದೆ ಹೇಳ್ತಾರೆ, ಗುಣಪನೆಂದು ಅದನ್ನು ಉಪೇಕ್ಷಿಸುವರು ಅಂತ. ಈ ದೇಹದಲ್ಲಿ ಎಲ್ಲಿ ತನಕ ಪರಮಾತ್ಮನ ಸನ್ನಿಧಾನ ಇರುತ್ತೆ ಅಲ್ಲಿ ತನಕ ಎಲ್ಲರೂ ಶ್ಲಾಘನೆ ಮಾಡ್ತಾ ಇರ್ತಾರೆ. ಆದರೆ ಯಾವಾಗ ತತ್ವಾಭಿಮಾನ ದೇವತೆಗಳೆಲ್ಲ ಒಬ್ಬೊಬ್ಬರೇ ಹೊರಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತಂದ್ರೆ ಕೊನೆಗೆ ಉಳಿಯೋದಿಬ್ರೆ, ಒಂದು ಪರಮಾತ್ಮ, ಇನ್ನೊಂದು ಮುಖ್ಯ ಪ್ರಾಣದೇವರು ಹೊರಟು ಬಿಡ್ತಾರೆ. ಪರಮಾತ್ಮನೂ ಒಂದು ರೂಪದಿಂದ ಹೊರಡ್ತಾನೆ. ಆದರೆ ಜಡವಾಗಿರ್ತಕ್ಕಂತಹ ದೇಹ, ಆ ಜಡವಾಗಿರ್ತಕ್ಕಂತಹ ದೇಹ ಬಿದ್ದೋಗತ್ತೆ, ಅದನ್ನ ಹೆಣ ಅಂತ ಕರೀತಾರೆ ಇಲ್ಲಿ. ಆದ್ರೆ ಆ ಜಡವಾದ ದೇಹದಲ್ಲೂ ಪರಮಾತ್ಮನ ವ್ಯಾಪ್ತಿ ಇದ್ದೇ ಇದೆ. ಯಾಕಂದ್ರೆ ಅಲ್ಲಿ ವ್ಯಾಪ್ತಿಯನ್ನು ಅಂಗೀಕಾರ ಮಾಡಬೇಕು ನಾವು. ಆದ್ರೆ ಯಾವುದೇ ರೀತಿಯಾದಂತಹ ಚೇಷ್ಟೆಗಳು ಏನು ಇರೋದಿಲ್ಲ. ಏನು ಪ್ರಯೋಜನ? ಯಾಕಂದ್ರೆ ಪೂರ್ವದೋಪಾದಿ ಅಂತ ಹೇಳಿದ್ರಲ್ಲ, ಹಿಂದೆ ಹೇಗಿತ್ತೋ ಲೋಹ ಅದೇ ಸ್ಟೇಟ್ ವಾಪಸ್ ಬಂದ್ಬಿಟ್ಟಿದೆ. ದೇಹಕ್ಕೆ ಜಡತ್ವ ಪ್ರಾಪ್ತಿ ಆಗ್ಬಿಟ್ಟಿದೆ. ಅದನ್ನ ಯಾರು ಕೂಡ ಶ್ಲಾಘನೆ ಮಾಡೋದಿಲ್ಲ, ಎಲ್ಲರೂ ಉಪೇಕ್ಷೆ ಮಾಡಿಬಿಡ್ತಾರೆ ಅಂತ ದಾಸರಾಯರು ಇಲ್ಲಿ ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಸಪ್ತಜಿಹ್ವ ಅಂತ ಅಂದ್ರಲ್ಲ, 7 ನಾಲಿಗೆಗಳು, ಕಾಲಿ, ಕರಾಲಿ, ಮನೋಜವ, ಸುಲೋಹಿತ,
ಧೂಮ್ರವರ್ಣ, ಸುಧೂಮ್ರವರ್ಣ ಅಂತ ಅಂತಾರೆ. ಸುಧೂಮ್ರವರ್ಣ ಆಯ್ತಾ. ಆಮೇಲೆ ಸ್ಫುಲಿಂಗಿನಿ, ಆಮೇಲೆ ವಿಶ್ವರುಚಿ ಅಂತ ಹೀಗೆ 7 ಹೆಸರು. ಆ ಅಗ್ನಿಗೆ ಇರ್ತಕ್ಕಂತಹ 7 ಜಿಫ್ಫೆಗಳು. ಆ ಜಿಫ್ಫೆಗಳಿಗೆ ಮತ್ತೆ ಬೇರೆ ಬೇರೆ ವರ್ಣಗಳಿದೆ. ಹಿರಣ್ಯವರ್ಣ, ಕನಕವರ್ಣ, ರಕ್ತವರ್ಣ, ಕೃಷ್ಣವರ್ಣ, ಸುಪ್ರಭಾವರ್ಣ, ಅತಿರಕ್ತವರ್ಣ, ಬಹುರೂಪ ಅಂತ ಹೀಗೆ ಅದಕ್ಕೆ ಬೇಕಾದಷ್ಟು ರೂಪಗಳು, ಅಂದ್ರೆ ಆ ವರ್ಣಗಳು ಇದೆ, ಕಲರು ಇದೆಯಂತೆ. ಒಂದೊಂದು ಕಲರ್ ಅನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಎಲ್ಲ ಯಾಕೆ ಹೇಳಕ್ ಬಂದ್ರೆ ಅಂದ್ರೆ ಸಪ್ತ ಜಿಫ್ಫಾ ಅಂತ ಶಬ್ದವನ್ನ ಆಡಿದ್ದಾರೆ. 7 ಜಿಫ್ಫೆಗಳು ಅಗ್ನಿಗೆ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಸಪ್ತ ವಾಹನ ಅಂತಂದಾಗ ಅದು ಕೇವಲ ಸೂರ್ಯ ಅಲ್ಲ. ಈ ನಾವೇನ್ ನೋಡ್ತೇವೆ ಆ ಸೂರ್ಯ ಅಂತೂ ಅಲ್ವೇ ಅಲ್ಲ. ದ್ವಾದಶಾದಿತ್ಯರಲ್ಲೂ 11 ಜನ ಅಲ್ಲ, ಅದರಲ್ಲಿ ಒಬ್ಬ ಸೂರ್ಯ, ಅದು ಪರಮಾತ್ಮನೇ ಆ ಸೂರ್ಯ ಪದವಿಗೆ ಬರ್ತಾನೆ. ಉರುಕ್ರಮನಾಗಿ ತಾನು ಬಂದು ಇಡೀ ಜಗತ್ತಿಗೆ ಪ್ರಕಾಶವನ್ನ ತಾನೇ ಸ್ವಯಂ ಕೊಡ್ತಾನೆ. ಆದ್ರಿಂದ ಅಲ್ಲಿ ಉರುಕ್ರಮ ನಾಮಕ ಪರಮಾತ್ಮನನ್ನೇ ಇಟ್ಕೊಳ್ಬೇಕು ಏಕಂತಂದ್ರೆ ಪರಮಾತ್ಮನೇ ಸರ್ವತ್ರ ವ್ಯಾಪ್ತ, ಸೂರ್ಯನಲ್ಲ. ಸಾಮಾನ್ಯನಾದಂತಹ ಸೂರ್ಯನಿಗೆ ಪರಮಾತ್ಮನಷ್ಟು ವ್ಯಾಪ್ತತ್ವ ಎಂದೆಂದಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿರೋದ್ರಿಂದ ವಿಶೇಷವಾಗಿ ಈ ದೇಹದಲ್ಲಿ ವ್ಯಾಪ್ತನಾಗಿ ತಾನು ಚೇಷ್ಟೆಗಳನ್ನ ಎಲ್ಲಿ ತನಕ ಮಾಡಿಸ್ತಾ ಇರ್ತಾನೋ ಅಲ್ಲಿ ತನಕ ಈ ದೇಹಕ್ಕೆ ಮನ್ನಣೆ. ಯಾವಾಗ ಪರಮಾತ್ಮ ತಾನು ಚೇಷ್ಟೆಗಳನ್ನ ಮಾಡದೆ ಸುಮ್ಮನೆ ಕೂತ್ಕೊಳ್ತಾನೋ ಅವಾಗ ಈ ದೇಹ ಬಿದ್ದಂತೆ ಅಷ್ಟೆ. ಅದನ್ನ ದಾಸರಾಯರು ವಿಶೇಷವಾಗಿ ಇದರಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ. ಕೃಷ್ಣಾರ್ಪಣ.